हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ KA 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋ ಏನು ಅಂತ ಅಂದ್ರೆ ಸ್ಟೂಡೆಂಟ್ಸ್ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದಿರಾ ಅವರಿಗೆ ಸೀಟ್ ಸಿಕ್ಕಿರುವಂತ ಸ್ಟೂಡೆಂಟ್ಸ್ ಗೆ ಚಾಯ್ಸ್ 1 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಈಗ ಅಡ್ಮಿಷನ್ ಮಾಡಿಸ್ತೀರಾ। ಹಾಗೆ ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡ್ಕೊಂಡಿರುವಂತ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಹೋಗ್ತೀರಾ। ಹಾಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಗದೇ ಇರುವಂತ ಸ್ಟೂಡೆಂಟ್ಸ್ ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಹೋಗ್ತೀರಾ। ಈ ಒಂದು ವಿದ್ಯಾರ್ಥಿಗಳಿಗೆ ಸೀಟ್ ಹೇಗೆ ಸಿಗುತ್ತೆ, ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ। ಹಾಗೆ ಸೀಟ್ ಸಿಗಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ಬೋದು ನೀವು ಅಂತಾನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ। ವಿಡಿಯೋನ ಪೂರ್ತಿಯಾಗಿ ನೋಡಿ। ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಿಮಗೆ ಸಿಗ್ತಾ ಹೋಗುತ್ತೆ। ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಗೆ KCET ನೀಟ್ ಆಗಿರ್ಬೋದು, ಹಾಗೆ KEA ಮುಖಾಂತರ ಬರುವಂಥ ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ। ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಸಬ್ಸ್ಕ್ರೈಬ್ ಆಗ್ತಿಲ್ಲ, ಹಾಗೆ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ। ತಪ್ಪದೆ ಎಲ್ಲರೂ ಕೂಡ ಲೈಕ್ನ ಮಾಡಿ। ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಸೀಟ್ ಹೇಗೆ ಸಿಗುತ್ತೆ, ಹೇಗೆ ನಿಮಗೆ ಸೀಟನ್ನು ನೀವು ಪಡ್ಕೋತೀರಾ ಅಂತ ಅಂದರೆ ಈಗ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು। ಯಾವಾಗ ಸೆಕೆಂಡ್ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಬೇಕಾದ್ರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಅವಕಾಶ ಇತ್ತು। ಈಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಏನಿದೆ ಅವ್ರಿಗೆ ಬೇಡ, ಕಾಲೇಜೇ ಬೇಡ ಅಂತಂದರೆ ಚಾಯ್ಸ್ 4ನ ಕೊಟ್ಟು ಎಕ್ಸಿಟ್ ಆಗಿರ್ತಾರೆ। ಓಕೆ, ಯಾವುದೋ ಒಂದು ಕಾಲೇಜು ಅಲೌಟ್ ಆಗಿದೆ, ಆ ಒಂದು ಕಾಲೇಜಲ್ಲಿ ಅವರು ಅಡ್ಮಿಷನ್ ಮಾಡಿಸ್ಬೇಕಾಗಿರುತ್ತೆ, ಆದರೆ ಅವರು ಕಾರಣಾಂತರಗಳಿಂದ ಅಡ್ಮಿಷನ್ ಮಾಡಿಸೋದಕ್ಕೆ ಆಗಲ್ಲ। ಹಾಗಾಗಿ ಅವರು ಚಾಯ್ಸ್ 4ಅನ್ನು ಕೊಟ್ಟು ಕೌನ್ಸಿಲಿಂಗಿಂದಾನೇ ಎಕ್ಸಿಟ್ ಆಗ್ತಾರೆ। ಓಕೆ, ಈ ಒಂದು ಕೌನ್ಸಿಲಿಂಗಿಂದ ಎಕ್ಸಿಟ್ ಆದ ತಕ್ಷಣ ಅವ್ರಿಗೆ ಸಿಕ್ಕಿರುವಂಥ ಕಾಲೇಜ್ ಏನಿದೆ ಅದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗುತ್ತೆ। ಆ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದಾಗ ಆ ಒಂದು ಕಾಲೇಜು ಬೇರೆ ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು, ಅಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಷನ್ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ, ಹಾಗೆ ಕಾಲೇಜೇ ಸಿಗದಿರುವಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜು ಸಿಗುವಂಥದ್ದು। ಇದಾದಮೇಲೆ ಚಾಯ್ಸ್ 1 ಯಾರೆಲ್ಲ ಸೆಲೆಕ್ಷನ್ ಮಾಡ್ಕೊಂಡಿರ್ತಾರೆ ಅವರು ಕಾಲೇಜನ್ನು ಅಡ್ಮಿಷನ್ ಮಾಡಿಸಿ ಹೋಗಿರ್ತಾರೆ। ಹಾಗೆ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಷನ್ ಮಾಡ್ಕೊಂಡಿರ್ತಾರೆ ಅವರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಬಂದಿರ್ತಾರೆ। ಚಾಯ್ಸ್ 3 ಸೆಲೆಕ್ಷನ್ ಮಾಡ್ಕೊಂಡಿರ್ತಾರಲ್ಲ, ಈಗ ನಮಗೆ ಕಾಲೇಜೇ ಬೇಡ, ಈಗ ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತಾರೆ, ಅವ್ರಿಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ಆ ಒಂದು ಕಾಲೇಜ್ ಬೇಡ ಅಂತ ಚಾಯ್ಸ್ 3 ಸೆಲೆಕ್ಷನ್ ಮಾಡ್ಕೊಂಡಿರ್ತಾರಲ್ಲ ಅವರು ಒಂದು ಕಾಲೇಜ್ ಬಂದು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಬರುವಂಥದ್ದು। ಇದಾದಮೇಲೆ ಯಾವ ಒಂದು ವಿದ್ಯಾರ್ಥಿ ಚಾಯ್ಸನ್ನೇ ಸೆಲೆಕ್ಷನ್ ಮಾಡ್ಕೊಂಡಿರಲ್ಲ, ಈಗ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ ಅವನಿಗೆ, ಆ ಒಂದು ಕಾಲೇಜನ್ನು ಅವರು ಸೆಲೆಕ್ಷನ್ನೇ ಮಾಡ್ಕೊಂಡಿರಲ್ಲ, ನಮ್ಮ ಚಾಯ್ಸ್ ಎಂಟ್ರಿಯನ್ನೇ ಮಾಡಿರೋದಿಲ್ಲ, ಯಾವುದೋ ಒಂದು ಕಾಲೇಜ್ ಅಡ್ಮಿಷನ್ ಮಾಡಿಸ್ತೀನಿ ಅಂತನೋ ಅಥವಾ ನಮಗೆ ಕಾಲೇಜ್ ಬೇಡ ಅಂತನೋ ಏನಾದರೂ ಒಂದು ಮಾಡಬೇಕಲ್ವಾ ಚಾಯ್ಸ್ ಎಂಟ್ರಿಯಲ್ಲಿ, ಆದರೆ ಅವರು ಚಾಯ್ಸ್ ಎಂಟ್ರಿಯನ್ನೇ ಮಾಡಿರೋದಿಲ್ಲ। ಹಾಗಾಗಿ ಚಾಯ್ಸ್ ಎಂಟ್ರಿ ಮಾಡದೇ ಇರೋ ಕಾರಣ ಅವರ ಒಂದು ಸೀಟ್ ಏನಿದೆ ಆ ಒಂದು ಸೀಟು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿರುತ್ತೆ। ಆ ಒಂದು ಆಟೋಮೆಟಿಕಲಿ ಕ್ಯಾನ್ಸಲ್ ಆದಂಥ ಸೀಟ್ಸ್ ಏನಿದೆ ಇದು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾವುದೋ ಒಂದು ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು। ಓಕೆ, ಇದು ಯಾರು ಚಾಯ್ಸ್ ಎಂಟ್ರಿನೇ ಮಾಡಿರೋದಿಲ್ಲ ಅವ್ರಿಗೆ। ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಹೀಗೆ ನಿಮಗೆ ಸೀಟು ನಿಮಗೆ ಕಾಲೇಜಸ್ಸು ಉಳ್ಕೊತಾ ಹೋಗುತ್ತೆ, ಆ ಒಂದು ಕಾಲೇಜು ನಿಮಗೆ ಅಲಾಟ್ ಆಗ್ತಾ ಹೋಗುತ್ತೆ, ಹೀಗೆ ನಿಮಗೆ ಕಾಲೇಜು ಸಿಗುವಂಥದ್ದು। ಹೀಗೆ ಚಾಯ್ಸ್ ಎಂಟ್ರಿಯನ್ನು ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜ್ ಸಿಗುವಂಥದ್ದು। ನೀವು ಕೇಳ್ಬೋದು ನಮಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗುತ್ತಾ ಅಂತಂದರೆ ಹೌದು, ನಿಮಗೆ ಎಲ್ಲ ರೀತಿಯಾದಂಥ ಸಿಗುವಂಥ ಚಾನ್ಸಸ್ ಇರುತ್ತೆ। ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ನಿಮ್ಮ ಒಂದು ಕಾಲೇಜ್ನ ಕಟ್ ಆಫನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ, ಆವಾಗ ನಿಮಗೆ ಕಾಲೇಜು ಸಿಗುವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ। ಓಕೆ, ಇದಾದಮೇಲೆ ನೀವು ಅಡ್ಮಿಷನ್ನ ಮಾಡಿಸಲೇಬೇಕು। ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬಂದಾದಮೇಲೆ KA ರೂಲ್ಸ್ ಏನಿದೆ ಅಂತಂದರೆ ನೀವು ಅಡ್ಮಿಷನ್ನ ಮಾಡಿಸಲೇಬೇಕು, ಯಾವುದೇ ಕಾಲೇಜ್ ಸಿಗಲಿ ಅಡ್ಮಿಷನ್ನ ಮಾಡಿಸಲೇಬೇಕು। ಅಡ್ಮಿಷನ್ ಮಾಡಿಸಲಿಲ್ಲ ಅಂತಂದರೆ ನಿಮಗೆ ದಂಡವನ್ನು ವಿಧಿಸ್ತಾರೆ, ಕಾನೂನು ಕ್ರಮವನ್ನು ಜರುಗಿಸ್ತಾರೆ ಅಂತ ನಿಮಗೆ ಒಂದು ಮಾಹಿತಿಯನ್ನು ನಿಮಗೆ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದರು, ಆ ಒಂದು ಮಾಹಿತಿಯನ್ನು ನಾನು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ। ಓಕೆ, ಮತ್ತೆ ಏನು ಅಂತಂದರೆ ಈಗ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಅವ್ರಿಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದರೆ ಈ ಫಸ್ಟಲ್ಲೂ ಅಲಾಟ್ ಆಗಿಲ್ಲ, ಸೆಕೆಂಡಲ್ಲೂ ಅಲಾಟ್ ಆಗಿಲ್ಲ, ಥರ್ಡಲ್ಲೂ ಅಲಾಟ್ ಆಗಿಲ್ಲ ಅಂತಂದರೆ ನಿಮಗೆ ಮಾಪ್ ಅಪ್ ರೌಂಡ್ ಅಂತ ಮಾಡ್ತಾರೆ, ಅಲ್ಲಿ ಏನಾದರೂ ನಿಮಗೆ ಅಲ್ಲೂ ಕೂಡ ಅಷ್ಟೇ। ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದೇ ಒಂದು ಕಾಲೇಜ್ ಯಾರಿಗೂ ಕೂಡ ಮಿಕ್ಕಿರುವಂಥ ಕಾಲೇಜ್ ಏನಿರುತ್ತೆ
ಅಲ್ಲಿ ನಿಮಗೆ ಮಾಪಪ್ ರೌಂಡಲ್ಲಿ ನಿಮಗೆ ಸಿಗುವಂಥದ್ದು. ಕಾಲೇಜು ಸಿಗ್ಬೋದು, ಚಾನ್ಸ್ ಇರುತ್ತೆ. ಓಕೆ, ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ಓಕೆ, ಇದಿಷ್ಟು ಏನಿರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಸೆಲೆಕ್ಷನ್ ಮಾಡ್ಕೊಂಡಂಥ ವಿದ್ಯಾರ್ಥಿಗಳು ಯಾರು ಇರ್ತಾರೆ, ಅವರ ಒಂದು ಕಾಲೇಜಸ್ಸು ಲೆಫ್ಟ್ ಆಗಿದ್ರು ಅಂತಂದರೆ ನಿಮಗೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ಸಿಗುತ್ತೆ. ಚಾಯ್ಸ್ 1 ಸೆಲೆಕ್ಷನ್ ಮಾಡ್ಕೊಂಡಿರೋರು ಅಡ್ಮಿಷನ್ ಮಾಡಿಸ್ತಾರೆ. ಚಾಯ್ಸ್ 2 ಸೆಲೆಕ್ಷನ್ ಮಾಡ್ಕೊಂಡಿರೋರು ನೆಕ್ಸ್ಟ್ ರೌಂಡ್ಗೆ ಬರ್ತಾರೆ. ಅದಾದಮೇಲೆ ಚಾಯ್ಸ್ 3 ಸೆಲೆಕ್ಷನ್ ಮಾಡ್ಕೊಂಡಿರೋರು ಏನಾದರೂ ಕಾಲೇಜ್ ಅಲ್ಲಿ ಲೆಫ್ಟ್ ಆಗಿರುತ್ತಲ್ಲ, ಆ ಒಂದು ಕಾಲೇಜ್ ನಿಮಗೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ಸಿಗುತ್ತೆ. ಚಾಯ್ಸ್ 4 ಸೆಲೆಕ್ಷನ್ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳ ಕಾಲೇಜು ಕೂಡ ನಿಮಗೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ಸಿಗುವಂಥದ್ದು. ಹೀಗೆ ನಿಮಗೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ಸೀಟು ಅಲಾಟ್ ಆಗುವಂಥದ್ದು. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. KE ಮುಖಾಂತರ ಒಂದಿಷ್ಟು ಅಪ್ಡೇಟ್ಗಳು ಬರುವಂಥದ್ದು ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ಬಗ್ಗೆ, ಹಾಗೆ ಆಪ್ಷನ್ ಎಂಟ್ರಿ ರಿಲೇಟೆಡು ಮಾಹಿತಿಗಳು ಬರುವಂಥದ್ದು. ನೋಟಿಫಿಕೇಷನ್ನ ರಿಲೀಸ್ ಮಾಡ್ತಾರೆ ಇನ್ನೊಂದು 2-3 ದಿನದಲ್ಲಿ. ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವಿಡಿಯೋ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಹಾಗೆ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೇಗ ಎಲ್ಲರೂ ಕೂಡ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವಾಗಲೇ ಹೋಗಿ ಎಲ್ಲರೂ ಜಾಯ್ನ್ ಆಗಿ. ಅಲ್ಲೂ ಕೂಡ ನಿಮಗೆ ಎಲ್ಲ ಒಂದು PDF ನೋಟಿಫಿಕೇಷನ್ಸ್ನ ಸೆಂಡ್ ಮಾಡ್ತಾ ಇರ್ತೇನೆ. ಹಾಗೆ ಮತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಎಲ್ಲರೂ ಟೇಕ್ ಕೇರ್. ಬೈ ಸ್ಟೂಡೆಂಟ್ಸ್.